ಎಲ್ಲರಿಗೂ ಕೂಡ ಈ ಪರ್ಸನಲ್ ಇಯರ್ ನಂಬರ್ 5 ಬಂದಿರೋದು ಹಬ್ಬ. ನೋಡಿ, 5ನೇ ನಂಬರ್ ಅಂದ್ರೆ ಒಂದು ಬ್ಯಾಲೆನ್ಸ್ಡ್ ನಂಬರ್ ಅಂತ ಹೇಳ್ತಾ ಇರ್ತೀವಿ. ಪರ್ಸನಲ್ ಇಯರ್ ನಂಬರ್ ಯಾರು 4ನೇ ನಂಬರ್ ದಾಟ್ಕೊಂಡು 5ನೇ ನಂಬರ್ ಬರ್ತಾ ಇದ್ದೀರಾ, ಎಲ್ಲರಿಗೂ ಕೂಡ ಒಂದು ಬಂಪರ್, ಒಂದು ಬೋನಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಭಿವೃದ್ಧಿ ಲೈಫ್ ಸ್ಟೈಲ್ ವೀಕ್ಷಕರಿಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರುಜಿ ಮಾಡುವ ಪ್ರಣಾಮಗಳು. ಸೊ ಇವಾಗಿನ ಸೀರೀಸ್ ಏನು ಮಾಡ್ತಾ ಇದೀವಿ, ಪರ್ಸನಲ್ ಇಯರ್ ನಂಬರು ಯಾವ್ಯಾವ್ದು ಬಂದಾಗ ಈ 2024ರಲ್ಲಿ ಎಷ್ಟು ಮಟ್ಟಿಗೆ ಪ್ರತಿಫಲ ಸಿಗುತ್ತೆ ಅನ್ನೋದನ್ನು ತಿಳಿಸ್ತಾ ಇದೆ. ಸೊ ಇವತ್ತು ಮಾತಾಡೋ ಅಂಥ ನಂಬರ್ ಆದರೆ ಪರ್ಸನಲ್ ಇಯರ್ ನಂಬರ್ 5. ಸೊ ಯಾರೆಲ್ಲ ಪರ್ಸನಲ್ ಇಯರ್ ನಂಬರ್ ಏನಾದರೂ ಇದುವರೆಗೂ ಗೊತ್ತಿಲ್ಲ ಅಂತಂದರೆ, ಅದು ಮೊದಲನೇ ಬಾರಿ ನಮ್ಮ ಚಾನಲ್ ಏನೋ ನೋಡ್ತಿದ್ರೆ, ಈ ಲಿಂಕಲ್ಲಿ ಪರ್ಸನಲ್ ಇಯರ್ ನಂಬರ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದು ಇರ್ತದೆ. ಫಸ್ಟ್ ಆ ವಿಡಿಯೋ ನೋಡ್ಬಿಟ್ಟು ಆಮೇಲೆ ಈ ವಿಡಿಯೋಗೆ ಬನ್ನಿ, ಸೊ ದಟ್ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ನೋಡಿ, 5ನೇ ನಂಬರ್ ಅಂದ್ರೆ ಒಂದು ಬ್ಯಾಲೆನ್ಸ್ಡ್ ನಂಬರ್ ಅಂತ ಹೇಳ್ತಾ ಇರ್ತೀವಿ. ನೋಡಿ, ಆ ನಂಬರ್ ನೋಡೋದಾದ್ರೂ ಕೂಡ 1ರಿಂದ 5, 5ರಿಂದ 10 ಸೆಂಟ್ರಲ್ ಇದೆ. ಸೊ ಎಲ್ಲದರಲ್ಲೂ ಕೂಡ ಒಂದು ಕರೇಜ್ ಕೊಡುತ್ತೆ, ಒಂದು ಧೈರ್ಯ ಕೊಡುತ್ತೆ, ಒಂದು ಸಕ್ಸಸ್ ನಂಬರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ 5 ಅಂದ್ರೆ ಬುಧಕಾರಕ, ಒಂದು ಮರ್ಕ್ಯೂರಿ. ಆ ಮರ್ಕ್ಯೂರಿ ಯಾವ ರೀತಿ ಒಂದು ಪಾದರಸದ ಥರ ಇರುತ್ತೋ ಅದೇ ರೀತಿ ಕೂಡ ಇವರ ಬಿಹೇವಿಯರ್ ಇರುತ್ತೆ. ಸೊ ಎಲ್ಲರೂ ಕೂಡ ಯಾರ್ಯಾರು ಆ 4ನೇ ನಂಬರ್ ಇಯರ್ ನಂಬರ್ ಪರ್ಸನಲ್ ಇಯರ್ ನಂಬರ್ 4 ಲಾಸ್ಟ್ ಇಯರ್ ನೀವು ಕಷ್ಟ ಅನುಭವಿಸಿದ್ರಿ, ಎಲ್ಲರಿಗೂ ಕೂಡ ಈ ಪರ್ಸನಲ್ ಇಯರ್ ನಂಬರ್ 5 ಬಂದಿರೋದು ಹಬ್ಬ. ಎಕ್ಸಾಂಪಲ್, ನೀವು ವಿರಾಟ್ ಕೊಹ್ಲಿ ನೋಡ್ಬೋದು 2023ರಲ್ಲಿ ಯಾವ ರೀತಿ ಸೆಂಚುರಿ ಮೇಲೆ ಸೆಂಚುರಿ ಬಾರಿಸಿದ್ರು, ಅಥವಾ ಯಾವ ರೀತಿ ಆ ರೆಕಾರ್ಡ್ಸ್, ಸಚಿನ್ ತೆಂಡೂಲ್ಕರ್ ರೆಕಾರ್ಡನ್ನು ಮುರಿದ್ರು. ಸೊ ಯಾವ ರೀತಿ ಅವರ ಕನ್ಸಿಸ್ಟೆನ್ಸಿ ಇತ್ತು ಅನ್ನೋದನ್ನು ನಾವು ನೋಡಿದ್ವಿ. ಸೊ ನೀವು 4ನೇ ಪರ್ಸನಲ್ ಇಯರ್ ನಂಬರ್ ಯಾರು 4ನೇ ನಂಬರ್ ದಾಟ್ಕೊಂಡು 5ನೇ ನಂಬರ್ ಬರ್ತಾ ಇದ್ದೀರಾ, ಎಲ್ಲರಿಗೂ ಕೂಡ ಒಂದು ಬಂಪರ್, ಒಂದು ಬೋನಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ಭುತವಾದಂಥ ರಿಸಲ್ಟ್ಸ್ ನೋಡ್ತೀರಾ. ಯಾವುದೇ ಕ್ಷೇತ್ರ ಆಗಿರ್ಬೋದು, ಒಂದು ಶೇರ್ ಮಾರ್ಕೆಟ್ ಆಗ್ಬೋದು, ಒಂದು ನಿಮ್ಮ ಇಂಡಸ್ಟ್ರಿಯಲ್ಲಿ ನಾನು ಏನೇನು ಹೇಳಿದ್ದೆ, 4ನೇ ಇಯರ್ ಪರ್ಸನಲ್ ಇಯರ್ 4ನೇ ನಂಬರ್ ಬಂದಾಗ ನೀವು ಟ್ರೈನಿಂಗ್ ಮಾಡ್ಕೊಳ್ಳಿ. ಅಂದರೆ ನಿಮ್ಮ ಯಾವುದೇ ಫೀಲ್ಡಲ್ಲಿದ್ದರೂ ಕೂಡ ಅದ್ರ ಬಗ್ಗೆ ಒಂದು ಪೂರ್ತಿ ಪ್ರಮಾಣದ ಒಂದು ಟ್ರೈನಿಂಗ್ ಮುಗಿಸ್ಕೊಳ್ಳಿ ಪರ್ಫೆಕ್ಟಾಗಿ. ಸೊ ಆ ಪರ್ಫೆಕ್ಟ್ ಆಗಿರೋವಂಥದ್ದು ಪರ್ಸನಲ್ ಇಯರ್ ನಂಬರ್ 5ಅಲ್ಲಿ ಇಂಪ್ಯಾಕ್ಟ್ ಮಾಡುತ್ತೆ, ರಿಸಲ್ಟ್ಸ್ ಕೊಡುತ್ತೆ. ಸೊ ಯಾವುದೇ ಕಾರಣಕ್ಕೂ ಆ ಪರ್ಸನಲ್ ಇಯರ್ ನಂಬರ್ 4 ಇದ್ದಾಗ ಎಷ್ಟು ಕಷ್ಟಪಟ್ಟಿದ್ರೆ ಆ ಶ್ರಮ ಎಲ್ಲೂ ವೇಸ್ಟ್ ಆಗಲ್ಲ ನಿಮಗೆ. ಸೊ ನಿಮ್ಮ ಒಂದು ಪರ್ಸನಲ್ ಲೈಫ್ ಆಗ್ಬೋದು, ಒಂದು ಪ್ರೊಫೆಷನಲ್ ಲೈಫ್ ಆಗ್ಬೋದು, ಒಂದು ಕೆರಿಯರ್ ಆಗ್ಬೋದು, ಒಂದು ಮದುವೆ ಆಗ್ಬೋದು, ಒಂದು ಬಿಸ್ನೆಸ್ಸು, ಎಲ್ಲೋ ಒಂದು ಕಡೆ ತುಂಬ ಕಷ್ಟಪಟ್ಟು ಬೆಳೆಸ್ತಾ ಇದ್ದೀರಾ, ಎಲ್ಲೋ ಒಂದು ಕಡೆ ಸ್ವಲ್ಪ ಡೌನ್ ಹೋಗ್ಬಿಟ್ಟಿತ್ತು, ಅದನ್ನು ಕೂಡ ಅದ್ಭುತವಾಗಿ ನೀವು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗ್ತೀರಾ. ಸೊ ಪರ್ಸನಲ್ ಇಯರ್ ನಂಬರ್ 5 ಬಂದಿದ್ರೆ ಆರಾಮಾಗಿ ಬಿಂದಾಸ್ ಲೈಫ್ ಲೀಡ್ ಮಾಡ್ತೀರಾ. ಸೊ 2024ರಲ್ಲಿ ಯಾರ್ಯಾರು ಪರ್ಸನಲ್ ಇಯರ್ ನಂಬರ್ 5 ಬಂದಿದ್ರೆ ಎಲ್ಲರಿಗೂ ಕೂಡ ಒಂದು ಕಂಗ್ರಾಟ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನೀವು ಪಟ್ಟಿರೋಂಥ ಹಾರ್ಡ್ ವರ್ಕ್ಗೆ ರಿಸಲ್ಟ್ ಸಿಗ್ತಾ ಇದೆ. ಒಂದು ಈ ವರ್ಷ ನೀವು ಅದ್ಭುತವಾಗಿ ಏನು ಬೇಕಾದ್ರೂ ಪ್ರಯತ್ನ ಪಡಿ. ಒಂದು ಕಾರ್ ತೊಗೊಬೇಕಾ, ಒಂದು ಮನೆ ತೊಗೊಬೇಕಿತ್ತ, ಅಥವಾ ಒಂದು ಹೊಸ ಕಂಪ್ನಿ ಶುರು ಮಾಡಬೇಕಿತ್ತ, ಅಥವಾ ಯಾವುದೋ ಒಂದು ಪ್ರಾಜೆಕ್ಟನ್ನು ನೀವು ಕೈಯಿಂದ ಒಂದು ಲಾಂಚ್ ಮಾಡಬೇಕಿತ್ತ, ಎಲ್ಲವೂ ಕೂಡ ಸಿದ್ಧಿಯಾಗುತ್ತೆ, ಎಲ್ಲವೂ ಕೂಡ ಕಾರ್ಯರೂಪಕ್ಕೆ ಬರ್ತಿದೆ. ಸೊ ಯಾರಿಗೆ ಪರ್ಸನಲ್ ಇಯರ್ ನಂಬರ್ 5 ಬಂದಿದೆ ಅಥವಾ ಪರ್ಸನಲ್ ಇಯರ್ ನಂಬರ್ ಕಂಡುಹಿಡಿಯೋಕ್ಕೆ ಗೊತ್ತಿಲ್ಲ ಅಂತಂದರೆ ಆ ವಿಡಿಯೋ ನೋಡಿ, ಆವಾಗ ನಿಮ್ಗೆ ಖಂಡಿತವಾಗಿ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ಯಾವಾಗ ಒಂದು ಪರ್ಸನಲ್ ಇಯರ್ ನಂಬರ್ ಯಾವಾಗ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀರಾ, ಆ ನಂಬರ್ ಬಗ್ಗೆ ಒಂದು ಪೂರ್ತಿ ಪ್ರಮಾಣದ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಈ ಯಾರಿಗೆ ಈ ಸಂಚಿಕೆ ಇಷ್ಟ ಆಗಿದೆ ಅಂದ್ಕೊಂಡಿದ್ರೆ, ಅಥವಾ ಎಕ್ಸ್ಕ್ಲೂಸಿವ್ ಆಗಿ ಅಭಿವೃದ್ಧಿ ಲೈಫ್ ಸ್ಟೈಲ್ಗೋಸ್ಕರ ಇದೆಲ್ಲವೂ ಕೂಡ ತರ್ತಾ ಇದ್ದೀವಿ, ಎಲ್ಲರ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸೋ ಸ್ನೇಹಿತರೆ ಒಂದು